ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹಾಲಿಲ್ಲ ಗಿನ್ನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರ್ರಿ. ಇವತ್ತು ನಮ್ಮ ತಾಯಿಯವ್ರ ಕಡೆದ ಮಾಡ್ಸಾಕತ್ತೀನಿ ರೀ. ಒಬ್ರು ಹಾಲು ಕೊಟ್ಟಿದ್ರು, ಅವು ಏನದ ಹಸು ಇದು 2 ದಿವಸ ಆಗಿತ್ತತ್ತ. ಅದಕ್ಕೆ ಮಾಡ್ತೀರನ್ ನೋಡ್ರಿ ಅಂಥೇಳಿ ಕೊಟ್ಟಾರ್ರಿ. ಅದಕ್ಕೆ ಒಂದು ಕಡೆ ಮಾಡ್ಸ್ಕೊಂಡು ಬರ್ರಿ. ಇದು ಗಿಂದ ಹಾಲು ಕೊಟ್ಟಾರತ್ ಯಾರೋ ಇವ್ರಿಗೆ ಅದಾವು ಅದಕ್ಕ ಮಾಡ್ಕೊಡು ಅಂತ ಹೇಳಿ ಚಲೋ ಹಾಕಲ್ಲ ನಾವ್ ಹೆಂಗ್ ಮಾಡೋದ್ ಗೊತ್ತಿಲ್ಲ. ಅದಕ್ಕೆ ಇದು ಮಾಡ್ಕೊಡು ಎಲ್ಲಾರು ಬೇಕನ್ನತ್ತಾರ. ಮಾಡು ಮ್ಯಾಗ ಮಾಡ್ತಿದ್ದೆ ಅವಾಗ. ಈಗ ಏನು ಗಿಂದ ಹಾಲ ಸಿಗಂಗಿಲ್ಲ. ಎಷ್ಟು ಹಾಕ್ಲಿ ಇದ್ರಾಗ? ಹಾಕು 1 ಲೀಟರ್ ಅದಾವ. 1 ಲೀಟರ್ ಅದಾವ. ಒಂದು 300 ಗ್ರಾಮ್ ಬೆಲ್ಲ ಇಟ್ಟು ನೋಡ್ರಿ, ಹಾಕಿ ಮಾಡ್ಕೊಡುವ ಅನ್ನತ್ತೀನಿ. ಬೆಲ್ಲ ಮತ್ತೆ ಏಲಕ್ಕಿ ತಿಳಿದಿಲ್ಲ. ಏಲಕ್ಕಿ ಹಾಕ್ಬೇಕು, ಬೆಲ್ಲ ಹಾಕ್ಬೇಕು. ಅದನ್ನೆಲ್ಲ ರೆಡಿ ಮಾಡಿ ಅವು ಏನದ ಬುಡಕ್ ನೀರ್ ಹೊಯ್ದಾಡ್ಸಾಕಿಟ್ಟು ನೋಡು. ಒಲಿ ಮ್ಯಾಗ ಇಟ್ಟಿನಿ. ಬೆಲ್ಲ ಹಾಕಿ ಕುದಿಸ್ಕೊಡ್ತೀನಿ, ಇಟ್ಟು ಬಿಡ್ತೀನಿ. ಆಯ್ತು, ಬಾರಿ ಚಲೋ ಆಗ್ತದ. ನಾವ್ ಕನ್ನಡದಾಗ ತಿಂದೇವಿ. ಹೌದು, ಈಗ ಇವ್ರಿಗೆ ಗೊತ್ತಿಲ್ಲ. ಮಮ್ಮಿ ಅಂದ್ರು ಬಾರಿ ಮಾಡ್ತಾ ಅಜ್ಜಿ ಚಲೋ ಆಗ್ತದ. ಏನದ ನೀರ್ ಕುಡಿಸುವಾಗ ಎಣ್ಣೆ ಆಕಳಲ್ಲಿ ಇಲ್ಲ ನಿನ್ನೆ ಹಂಗ ಅಕ್ಕ ಬಾರಿ ಅಕ್ಕ ಕರ್ರಂಟಿನ ಸೇಮ್ ಅಕ್ಕ. ಚಲೋ ಅಕ್ಕ. ಚಲೋ ಮಾಡ್ತಿದ್ವಿ, ಮೊದಲು ತಿಂದೇವಲ್ಲ. ಇದಕ್ಕ ಬೆಲ್ಲ ಸಕ್ರಿ ಸರಿ ಆಗಂಗಿಲ್ಲ. ಬೆಲ್ಲನೇ ಬಾಳ ಹಾಕ್ಬೇಕು. ಬೆಲ್ಲ ಬಾಳ ಆಯ್ತು, ಬಾಳ ಚಲೋ ಆಕ. ದಿನ ತಿಂತಿಲ್ಲ ಅಜ್ಜಿ ಮಾಡಾತಾಳ, ಮಸ್ತ್ ಇರ್ತದ. ನೀವೊಮ್ಮೆ ತಿಂತೀರ ಅಜ್ಜಿ ಕೈ ಅಂತ? ತಿಂದಿಯಾ? ಅಲ್ಲಿ ಹುಳ ಕೊಡೋದು ಗುಳ್ಳೆ ಆಗ್ಯದನು. ಅಜ್ಜಿ ದಿನ ಮಾಡಾತಾವ. ನೀ ತಿಂತಿಲ್ಲ? ನೀ ತಿಂದಿ ಅಜ್ಜಿ ಕೈ ಅಂದ್ ದಿನ? ಇಲ್ಲ ಎಲ್ಲ ಭಾರಿ ಇರ್ತದ ಮಾಡಾಕ, ಮಸ್ತ್ ಇರ್ತದ. ಅಜ್ಜಿ ಮಾಡಿದಲ್ಲ ಮಾಡ್ಲಿ ಶೇಮೆ ಅಕ್ಕ. ಮಾಡ್ಲಿ ಶೇಮೆ ನೋಡಿ ದಿನ ಭಾರಿ ಇರ್ತದ. ಕರ್ಗೆದನವ ಇಲ್ಲ ಕುದ. ಎಷ್ಟು ಕರ್ಗೆ ಏಲಕ್ಕಿ ಪುಡಿ ಅದ ಹಾಕಿ ಇಲ್ಲ ನೋಡ. ಇಷ್ಟ ಹಾಕಿ ಒಂದ್ ಅರ್ಧ ಬಿಡ್ ಸಾಕು ಸಾಕು. ಇದೆಷ್ಟ ಸಾಕನ ಏಲಕ್ಕಿ ಸಾಕಿಟ್ಟೆ, ಮತ್ತೇನು ಸರಿ ಆಗಂಗಿಲ್ಲ. ಚಂದ ಮಿಕ್ಸ್ ಮಾಡಿ ಇಟ್ಬಿಡುದ. ಮಿಕ್ಸ್ ಮಾಡ್ಕೇಳಿ ಇಟ್ಬಿಡು. ಅಲ್ಲಿ ಒಲಿ ಮ್ಯಾಗ ತಿರುಗ್ಬೇಕನ? ಒಲಿ ಮ್ಯಾಗ ಏನ್ ತಿರುಗಿದ್ರು ಬರ್ತದ, ತಿರುಗ್ಲಿಕ್ಕೆ ಬರ್ತದ. ನಡೀತದೆ. ಇಲ್ಲೇ ಒಂದ್ ಸ್ವಲ್ಪ ಕೊಡಿಸ್ಬೇಕು, ಅಲ್ಲೇ ನಡೀತದೆ. ಇದು 6ರಿಂದ ಕಟ್ ಮಾಡ್ಬೇಕನ? ಆಯಿತು, ಒಲೆ ಮ್ಯಾಗಿಡು. ಇದು 6ರಿಂದ ಕಟ್ ಮಾಡ್ಬೇಕಂತ ಹೇಳಿದೋಡ್ರಿ ಅವ್ವ. ಈಗ ಏನದ ನೀರು ಕಾಯ್ಕಟ್ಟಿನಿ. ಒಂದು ಬಟ್ಲಾರೆ ಒಂದು ಪ್ಲೇಟ್ನಾರೆ ಏನ್ರಿ ಡಬ್ಬ ಹೊಡೋದು. ನೀರು ಕುದಿತಿರ್ತಾವಲ್ರಿ, ಅದ್ರಾಗ ಅವಾಗ ಏನದ ಇದನ್ನ ಇಡಬೇಕ್ರಿ. ಇಟ್ಟು ಸ್ವಲ್ಪ ತಿರುಗಾಡಿದ್ರೆ ಬರ್ತೈತಿ, ಇಲ್ಲಿದ್ರೆ ಬಿಟ್ಟರು ನಡಿತೈತಿ. ಒಂದು ಜೋರಾಗಿ ಗ್ಯಾಸ್ ಇಟ್ಟು ಭಾಳ ತನಕ ಕುದಿಸ್ಬೇಕು ನೋಡ್ರಿ. ಒಂದು 20 ನಿಮಿಷ ಕುದಿಸ್ಬೇಕು ಇದನ್ನು. ಜೋರು ಕುದಿವತ್ನಾಗ ನಾವು ಕೈ ಆಡಿಸ್ಬಾರ್ದು, ಬ್ಯಾ ಮುಚ್ಚಿ ಇಟ್ಬಿಡ್ಬೇಕು ನೋಡ್ರಿ. ಆಮೇಲೆ ತಾನೇ ಗಟ್ಟಿ ಆಗಿಬಿಡ್ತೈತಿ, ಕರ್ದಂಟು ಟೈಪ್ ಹಾಕದ್ ನೋಡ್ರಿ. ಎಷ್ಟು ಮಸ್ತ್ ಹಾಕದ, ಭಾರಿ ಮಸ್ತಾಗಿ ಹಾಕತ್ ನೋಡ್ರಿ. ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ರೀ, ಕುದಿತೈತಿ ಚಲೋತ್ನಾಗ. ಈಗ ಕುದ್ದದ್ ನೋಡ್ರಿ, ಈಗ ತೆಗಿತೀನಿ. ಕಟ್ಟೆಗೆ ನೋಡ್ರಿ. ಈಗ ಗಿಂದ ಹಾಲು ಯಾರು ದಿನ ಮಾಡ್ತಾರೆ ಅಂತ ಕೇಳಿ ಗಿಂದ ಹಾಲು ಬ್ಯಾಡ್ರಿ, ನಮ್ಮ ಮಾಡಕ್ಕೆ ಬರೋಂಗಿಲ್ಲ ತನ್ನ ಬ್ಯಾಡ್ ನೋಡ್ರಿ. ಹೊನ್ನ ಕೊಟ್ಟರು ಗಿಂದ ಹಾಲು ಸಿಗಂಗಿಲ್ಲ ಅಂಥೇಳಿ ಹಿಂಗೆ ಅದೇ ಮಾತದ. ಅದ್ರ ಸಲುವಾಗಿ ಗಿಂದ ಹಾಲು ಎಂದು ಅಲ್ಲಿ ಅನ್ಬಾರ್ದ್ರಿ. ತೊಗೊಂಡು ಕಿಸಿಂದ ನಮ್ಗೆ ಎಷ್ಟು ಹಾಕೋದು ಅಷ್ಟು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಹೊನ್ನ ಕೊಟ್ಟರು ಗಿನ್ನದ ಹಾಲು ಸಿಗಂಗಿಲ್ಲ ಅಂಥೇಳಿ ಅಂತಾರೆ. ಅದು ನಮ್ಮ ಕಡೆ ರೂಢಿ ಅದ್ರಿ, ಗಾದೆ ಮಾತು. ನಮ್ಮ ಕಡೆ ಅಂತೂ ಈಗ ಏನದ ಯಾವ ಹಸು ಗಿಸು ಏನು ಸಾಕಂಗಿಲ್ಲ. ಯಾರೋ ಕೊಟ್ಟಿದ್ರು, ಅದ್ರ ಸಲುವಾಗಿ ಮಾಡಿ ನಾವು ತಿಂದು ನೋಡ್ಬೇಕಂತೆ, ಮಕ್ಕಳಿಗೆ ಅದು ತಿನ್ನಿಸ್ಬೇಕಂತೇಳಿ ಅವ್ವಾರ ಕಡೆ ಹೇಳಿ ಮಾಡಿಸಿದ್ದೀನಿ ರೀ. ನಾವು ಮೊದಲು ಸಣ್ಣವಿದ್ದಾಗ ನಮ್ಮ ಅವ್ವಾರು ಮ್ಯಾಗ ಮಾಡಿಕೊಡ್ತಿದ್ರು. ಅದ್ರ ಸಲುವಾಗಿ ಭಾಳ ಚಲೋ ಆಕತಿ. ಹಾಲು ಗಿನ್ನದ ಹಾಲು ಇದ್ರೇ ಅಷ್ಟು ಟೇಸ್ಟ್ ಆಕತ್ರಿ. ಇದು ಇರ್ಲಿಕ್ಕಂದ್ರೆ ಚಲೋ ಆಗಂಗಿಲ್ಲ. ಪೂರ ಎಲ್ಲ ತಣ್ಣಗಾಗ್ಯದ್ರಿ. ಈಗೇನದ ಚಾಕುದ್ಲೆ ಸುತ್ತಕ್ಕೆಲ್ಲ ಬಿಡಿಸ್ಕೊಂಡು ಕಟ್ ಮಾಡ್ತೀನಿ ನೋಡ್ರಿ. ಈಗ ಅಷ್ಟು ಸ್ಪಂಜ್ ಗತ್ತೆ ಅಷ್ಟು ಚಲೋ ಆಗ್ಯದ ನೋಡ್ರಿ, ಭಾರಿ ಮಸ್ತಾಗೆ ಆಗ್ಯದ.
ನೀವು ಟ್ರೈ ಮಾಡಿರಿ, ಹೇಗೈತೈತೆ ಕಮೆಂಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಒಂದು ತಾಟ್ ಮ್ಯಾಗ ಮುಚ್ಚಿ ಅದನ್ನು ಹೊಳಿಸಿಬಿಟ್ರೆ ಚಂದ ಬತ್ತು ನೋಡ್ರಿ. ಯಾವ ಆಕಾರಕ್ಕೆ ಬೇಕು ಆಕಾರದಂಗೆ ಸಣ್ಣ ತುಕಡಿ ಮಾಡಿ ಕಟ್ ಮಾಡೋದು ನೋಡ್ರಿ. ಯಾವುದು ನಮ್ಗೆ ಶೇಪ್ ಬೇಕು ಆ ಶೇಪ್ದಾಗ ಕಟ್ ಮಾಡ್ಕೊಳ್ಳೋದು ನೋಡ್ರಿ. ಅಷ್ಟು ಮಸ್ತಾಗೆ ಏನೂ ಎಲ್ಲಿ ಮುರಿಲಾರ್ದಂಗೆ ಏನೂ ಆಲಾರ್ದಂಗೆ ಅಷ್ಟು ಗಟ್ಟಿಗೆ ಅಷ್ಟು ಚೆಂದಾಗೆ ಪಳ್ಳಗೆ ಭಾರಿ ಮಸ್ತಾಗೆ ಆಗ್ಯದ ನೋಡ್ರಿ. ಅಷ್ಟು ಸ್ಪಂಜ್ ಗತೆ ಅಷ್ಟು ಮೆತ್ತಗೂ ಆಗ್ಯದ. ಅಷ್ಟು ಬಾಯಿಗಿಟ್ರೆ ಅದು ಕರಗ್ತದೆ ನೋಡ್ರಿ. ಅಷ್ಟು ಚಂದ ಆಗ್ಯದ ನೋಡ್ರಿ. ಯಾವುದು ಮತ್ತೇನು ಮಿಕ್ಸ್ ಮಾಡಿಲ್ಲ ಇದ್ರೊಳಗೆ. ಹಾಲು, ಬೆಲ್ಲ ಮತ್ತು ಏಲಕ್ಕಿ ಬಿಟ್ಟರೆ ಮತ್ತೊಂದು ಯಾವುದ್ಯಾವುದು ಮಿಕ್ಸ್ ಮಾಡಿಲ್ಲರಿ. ಅಷ್ಟು ಚಲೋ ಆಗ್ಯದ ನೋಡ್ರಿ. ಎಷ್ಟು ಮಸ್ತಾಗೆ ಬತ್ತು ಭಾರಿ ಅಷ್ಟು ಪಳ್ಳಗೆ ಆಗ್ಯದ ನೋಡ್ರಿ. ಈ ಸಣ್ಣೆಲ್ಲ ಕಟ್ ಮಾಡಿಕಿಂದ ನಮ್ಮ ಅವ್ರಿಗೆ ಸ್ವಲ್ಪ ಕೊಟ್ಟಿವಿ. ಅವರು ಎಲ್ಲರೂ ತಿಂದು ಮಸ್ತಾಗ್ಯದ ಅಂತ ಹೇಳಿದ್ರು ನೋಡ್ರಿ. ನಮ್ಮ ಮನ್ಯಾಗೂ ಮಕ್ಕಳು ಎಲ್ಲರೂ ತಿಂದರು, ಭಾರಿ ಆಗ್ಯದವ ಅಂಥೇಳಿ ಹೇಳಿದರು. ಈ ಥರ ನೀವು ಮಕ್ಕಳಿಗೆ ಆರೋಗ್ಯಕರವಾದಂಥದ್ದು ಮಾಡಿದ್ರೆ ಭಾಳ ಚಲೋ ನೋಡ್ರಿ. ಇದ್ರಾಗ ಎಷ್ಟು ಆರೋಗ್ಯ ಇರ್ತದೆ ಅಂದ್ರೆ ಅಷ್ಟು ಭಾರಿ ಹಸುಗಳು ಅವಾಗ ಇದಿರ್ತಾವಲ್ರಿ, ಅವು ಗೆಂಪದ ಹಾಲು ಅಂತಾರೆ, ಅಷ್ಟು ಚಲೋ ಇರ್ತೈತಿ. ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ. ಅಂಥವಿದ್ದು ಅಂದ್ರೆ ಒಮ್ಮೆ ಆದರೂ ವರ್ಷದಾಗ ಒಮ್ಮೆ ಆದರೂ ತಿಂದ್ರೆ ಭಾಳ ಚಲೋ ನೋಡ್ರಿ. ನೀವು ಟ್ರೈ ಮಾಡಿರಿ, ಎಲ್ಲ ಶೇಖರ ಮಾಡಿ ನೋಡಿರಿ, ಹೆಂಗಾಯ್ತದೆ ಕಮೆಂಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದ ರೀ.